ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ದೇವರಾಜ್ ಅಗಡಿ ಯೂಟ್ಯೂಬ್ ಕ್ಲಾಸಸ್. ವಿದ್ಯಾರ್ಥಿಗಳೇ, ಇವತ್ತು ನಾವು ಒಂದು ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ಬಿಡಿಸೋಣ. ಆಲ್ರೆಡಿ ಪ್ರಶ್ನೆ ಬೋರ್ಡ್ ಮೇಲೆ ರೆಡಿ ಇದೆ. ನೋಡಿ, ಪ್ರಶ್ನೆ ಏನಿದೆ ಅಂತಂದ್ರೆ, ಚಿತ್ರದಲ್ಲಿ ಓ ಕೇಂದ್ರವಾಗಿರುವ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ. ಆಂಗಲ್ ಎಒಪಿ ಈಕ್ವಲ್ ಟು 45 ಡಿಗ್ರಿ. ಕೋನ ಎಒಪಿ 45 ಡಿಗ್ರಿ ಆದರೆ ಕೋನ ಓ 5 ಡಿಗ್ರಿ. ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 35 ಡಿಗ್ರಿ, ಆಪ್ಷನ್ ಡಿ 65 ಡಿಗ್ರಿ ಅಂತ ಹೇಳಿದ್ದಾರೆ. ತುಂಬ ಸಿಂಪಲ್ ಇದೆ ವಿದ್ಯಾರ್ಥಿಗಳ ಪ್ರಶ್ನೆ, ತುಂಬ ಸಿಂಪಲ್ ಇದೆ. ಸೊ ನಾವು ಮಾಡೋಣ ಇದನ್ನು. ಎಸ್, ಇದನ್ನ 2023 ಕೇಳಿದ್ದಾರೆ. 2023 ಆನ್ಯುವಲ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. 3-4-2023 ಕೇಳಿದ್ದಾರೆ. ಈ ತರ ಒಂದು ಪ್ರಶ್ನೆ ಎಕ್ಸಾಮ್ಗೆ ಬಂದೇ ಬರುತ್ತೆ. ಓಕೆ, ಸೊ ಏನು ಹೇಳಿದ್ದಾರೆ ಅಂತಂದ್ರೆ, ಪಿ ಬಿ ಸ್ಪರ್ಶಕ ಇಲ್ಲಿದೆ ನೋಡಿ. ಪಿ ಬಿ ಒಂದೇನಿದು ಸ್ಪರ್ಶಕ. ಹಾಗಾದ್ರೆ ಓ ಎ ಒಂದೇನಿದು ತ್ರಿಜ್ಯ, ರೇಡಿಯಸ್ ಅಂತ ಗೊತ್ತಿರಬೇಕು. ಓ ಎ ಏನಿದು ತ್ರಿಜ್ಯ. ನೆನ್ಪಿಟ್ಕೊಳ್ಳಿ, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಒಂದಕ್ಕೊಂದು ಲಂಬವಾಗಿರ್ತವೆ. ಇಲ್ಲಿ 90 ಡಿಗ್ರಿ ಬರುತ್ತೆ. ಹಾಗಾದ್ರೆ ಆಂಗಲ್ ಎ, ಕೋನ ಎ ಎಷ್ಟು ಬರುತ್ತೆ? ಇಲ್ಲಿ 90 ಡಿಗ್ರಿ ಬರುತ್ತೆ. ಓಕೆನಾ? ಇಲ್ಲಿ ಕೋನ ಎ ಈಕ್ವಲ್ ಟು 90 ಡಿಗ್ರಿ ಬರುತ್ತೆ. ಎಸ್ ಅಂತ ನೀವು ತಿಳ್ಕೋಬೇಕು. ಯಾಕೆ ಸರ್ ಕೋನ ಎ, ಆಂಗಲ್ ಎ 90 ಡಿಗ್ರಿ ಯಾಕೆ ಬರುತ್ತೆ ಅಂತಂದ್ರೆ, ಸ್ಪರ್ಶಕ ಮತ್ತು ತ್ರಿಜ್ಯ ಒಂದಕ್ಕೊಂದು ಲಂಬವಾಗಿರ್ತವೆ. ದ ರೇಡಿಯಸ್ ಅಂಡ್ ಟ್ಯಾಂಜೆಂಟ್ ಆರ್ ಬೋತ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಒಂದಕ್ಕೊಂದು ಲಂಬವಾಗಿರ್ತವೆ ಅಂತ ನಾವು ಕಲ್ತಿದ್ದೀವಿ. ಪ್ರಮೇಯನೂ ಇದೆ. ಲಂಬವಾಗಿರುತ್ತವೆ ಅಂತಂದ್ರೆ ಲಂಬಕೋನ ಆಗಿರುತ್ತೆ. ಲಂಬಕೋನ ಅಂದ್ರೆ 90 ಡಿಗ್ರಿ, 90 ಡಿಗ್ರಿ. ಹಾಗಾದ್ರೆ ಕೋನ ಎ ಸಿಕ್ತು, ನಾವು 90 ಡಿಗ್ರಿ ಅಂತ ಸಿಕ್ತು. ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅವರು ಇನ್ನೊಂದು ಕೋನ ಎ ಒ ಪಿ ಅಂದ್ರೆ ಓ ಕೋನ ಕೊಟ್ಟಿದ್ದಾರೆ. ಓ ಎಷ್ಟು ಅಂತಂದು ಹೇಳ್ಬಿಟ್ಟಿದ್ದಾರೆ. ಆಲ್ರೆಡಿ ಅವರೇ ಹೇಳಿದ್ದಾರೆ. ಓ ಎಷ್ಟು ಅಂತ ಹೇಳಿದ್ದಾರೆ ಅಂತಂದ್ರೆ 45 ಡಿಗ್ರಿ ಅಂತ ಹೇಳಿದ್ದಾರೆ. 45 ಡಿಗ್ರಿ. ಓ ಈಸ್ 45 ಡಿಗ್ರಿ. ಎಸ್, ಹಾಗಾದ್ರೆ ನಮಗೇನು ಕೇಳಿದ್ರೆ ಒ ಪಿ ಎ ಅಂದ್ರೆ ಪಿ ಕೋನ ಕಂಡಿಡೀರಿ. ಒ ಪಿ ಎ ಇನ್ನೊಂದು ಹೆಸರು ಕೋನ ಪಿ, ಇದು ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಅರ್ಥ ಆಯ್ತಲ್ವಾ? ಒಂದು ತ್ರಿಭುಜ ಅಂತಂದ್ರೆ 3 ಕೋನಗಳು ಬರ್ತವೆ. ಪಿ ಓ, ಕೋನ ಪಿ, ಕೋನ ಓ, ಕೋನ ಎ, ಈ ತರ 3 ಕೋನಗಳು ಬರ್ತವೆ. ಸೊ 2 ಕೋನಗಳು, ಒಂದು ಕೋನ 45 ಡಿಗ್ರಿ ಅಂತ ನೇರವಾಗಿ ಹೇಳಿದ್ದಾನೆ, ಇನ್ನೊಂದು ಕೋನ 90 ಡಿಗ್ರಿ ಅಂತ ನಾವೇ ಅಜ್ಯೂಮ್ ಮಾಡ್ಕೋಬೇಕು. ನಾವೇ ಅದನ್ನ, ಎಸ್ ಇಲ್ಲಿದೆಯಲ್ವಾ, ತ್ರಿಜ್ಯ ಮತ್ತು ಸ್ಪರ್ಶಕಗಳು ಒಂದಕ್ಕೊಂದು ಲಂಬವಾಗಿರ್ತವೆ ಅನ್ನೋ ಒಂದು ಎಸ್ ಹೇಳಿಕೆಯಿಂದ ಇದು 90 ಡಿಗ್ರಿ ಇದೆ ಅಂತ ನಾವು ಅನ್ಕೋಬೇಕು. ಓಕೆ, ಹಾಗಾದ್ರೆ 2 ಕೋನ ಕೊಟ್ಟಿದ್ದಾರೆ, ಮೂರನೇ ಕೋನ ಕೇಳಿದ್ದಾರೆ. ಆವಾಗ ನಮ್ಗೆ ಗೊತ್ತು, ಒಂದು ತ್ರಿಭುಜದ ಒಳಕೋನಗಳ ಮೊತ್ತ, ಒಂದು ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ ಎಷ್ಟಾಗಿರುತ್ತೆ? 180 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ 3 ಕೋನಗಳು ಯಾವುವು? ಕೋನ ಪಿ ಪ್ಲಸ್ ಕೋನ ಓ ಪ್ಲಸ್ ಕೋನ ಎ. ಇನ್ ಎ ಟ್ರಯಾಂಗಲ್, the sum of all the 3 angles equal to 180 degree. ಓಕೆ, ಒಂದು ತ್ರಿಭುಜದಲ್ಲಿ 3 ಕೋನಗಳ ಮೊತ್ತ 180 ಡಿಗ್ರಿ ಇರುತ್ತೆ ಅಂತ ನಮ್ಗೆ ಗೊತ್ತು. 8ನೇ ಕ್ಲಾಸಲ್ಲಿ ಕಲ್ತಿದ್ದೀವಿ. ಈಗ ಕೋನ ಪಿ ಗೊತ್ತಿಲ್ಲ, ಹಾಗೆ ಬರ್ಕೊಂಡ್ಬಿಡೋಣ. ಆಂಗಲ್ ಪಿ ಆಸ್ ಇಟ್ ಈಸ್, ದಿಸ್ ಈಸ್ ಆಸ್ ಇಟ್ ಈಸ್. ಆಂಗಲ್ ಓ ಅಂತಂದ್ರೆ ಇಲ್ಲಿ ಕೊಟ್ಟಿದೆ ನೋಡಿ, ಎ ಒ ಪಿ 45 ಡಿಗ್ರಿ ಅಂತ ಕೊಟ್ಟಿದ್ದಾರೆ. 45 ಡಿಗ್ರಿ ಪ್ಲಸ್ ಆಂಗಲ್ ಎ ಕೊಟ್ಟಿಲ್ಲ. ಅವ್ರು ಕೊಟ್ಟಿಲ್ಲ ಅಂದ್ರೆ ನಾವು ಸ್ಟಡಿ ಮಾಡಿರೋದು ನೆನಪು ಮಾಡ್ಕೋಬೇಕು. ಆಂಗಲ್ ಎ ಅವ್ರು ಕೊಟ್ಟಿಲ್ಲ ಅಂದ್ರೆ ನೆನ್ಪಿಟ್ಕೋಬೇಕು, 90 ಡಿಗ್ರಿ ಇರುತ್ತೆ. ಯಾಕಂತ ಕೇಳಿದ್ರೆ ಇಲ್ಲಿ ಹೇಳಿದೀನಿ ಮೇಲ್ಗಡೆ, ಟ್ಯಾಂಜೆಂಟ್ಸ್ ಅಂಡ್ ರೇಡಿಯಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್. ಓಕೆ, ಎಸ್. ಈಗ ನಂಬರ್ ಕೂಡಿಸ್ಕೊಂಡ್ಬಿಡಿ. ನೋಡಿ, ಇಲ್ಲಿ ಕೋನ್ ಪಿ, ಆಂಗಲ್ ಪಿ ಗೊತ್ತಿಲ್ಲ, ಸೊ ಆಂಗಲ್ ಪಿ ಹಾಗೆ ಬರ್ಕೊಳ್ಳೋಣ. ಇವೆರಡು ಕೂಡಿಸ್ಕೊಂಡ್ಬಿಡಿ. 90 ಪ್ಲಸ್ 40 130 ಪ್ಲಸ್ 5 135 ಡಿಗ್ರಿ ಆಗುತ್ತೆ. 90 ಪ್ಲಸ್ 40
ಈಕ್ವಲ್ ಟು 180 ಡಿಗ್ರಿ. ಈಗ ಆಂಗಲ್ ಪಿ ಇಲ್ಲೇ ಇರಲಿ, ಈ 135ನ ರೈಟ್ ಸೈಡ್ ತಗೊಂಡು ಹೋದ್ರೆ -135 ಆಗುತ್ತೆ ಅಲ್ವಾ. ಕೋನ ಪಿ ಈಕ್ವಲ್ ಟು 180, ಈ ಎಡಭಾಗದಲ್ಲಿ ಲೆಫ್ಟ್ ಸೈಡ್ ಅಲ್ಲಿರೋ LHS ಅಲ್ಲಿರೋ 135 ರೈಟ್ ಸೈಡ್ ತಗೊಂಡು ಹೋದ್ರೆ -135. ಓಕೆ, ಎಸ್. ಹಾಗಾದ್ರೆ 180ರಲ್ಲಿ 135 ಕಳೆದ್ಬಿಡಿ. ಬಸ್ ಅವಸರ ಮಾಡಬಾರ್ದು, ಆರಾಮಾಗಿ 10ರಲ್ಲಿ 5 ಕಳೆದ್ರೆ 5, ಕೈಲ ಬಂತು 1. 8ರಲ್ಲಿ 4 ಕಳೆದ್ರೆ 4, 1ರಲ್ಲಿ 1 ಕಳೆದ್ರೆ 0. 45 ಡಿಗ್ರಿ, 45 ಡಿಗ್ರಿ ಬರುತ್ತೆ. ದೇರ್ ಫೋರ್ ಕೋನ ಪಿ ಅಥವಾ ಇದಕ್ಕೆ ಇನ್ನೊಂದು ಹೆಸರು ಅವ್ರು ಹೇಳಿದ್ದಾರೆ ನೋಡಿ. ಕೋನ ಪಿಗೆ ಇನ್ನೊಂದು ಹೆಸರು ಏನು? ಕೋನ OPA, ಆಂಗಲ್ OPA. ಕೋನ OPA ಈಕ್ವಲ್ ಟು 45 ಡಿಗ್ರಿ. ಈ ರೀತಿಯಾಗಿ ನಾವು ಕೊಟ್ಟಿರ್ತಕ್ಕಂಥ ಪ್ರಶ್ನೆಗೆ ಉತ್ತರವನ್ನ ಬಿಡಿಸ್ತೀವಿ. ಹಾಗಾದ್ರೆ ಈ ಪ್ರಶ್ನೆಗೆ ಆಪ್ಷನ್ ಎ ಸರಿಯಾದ ಉತ್ತರವಾಗುತ್ತೆ. ಪರಿಹಾರ ಅಂತ ಬರೆದ್ಬಿಟ್ಟು ಪರಿಹಾರ ಏನ್ ಬರಿಬೇಕು ಇದಕ್ಕೆ? ಆಪ್ಷನ್ ಎ 45 ಡಿಗ್ರಿ. ಇಷ್ಟು ಬರೆದ್ರೆ ನಿಮಗೆ 1 ಮಾರ್ಕ್ಸ್ ಇರುತ್ತೆ. ಈ ತರ ಒಂದು ಪ್ರಶ್ನೆ ಪಕ್ಕಾ ಇರುತ್ತೆ. ಈ ತರ ಒಂದು ಪ್ರಶ್ನೆ ಪ್ರತಿ ವರ್ಷ ಕೇಳ್ತಾರೆ. ಸೊ ಈ ತರ ಲೆಕ್ಕಗಳನ್ನ ನೀವು ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ತಗೋಬಹುದು, ಮಾಡೆಲ್ ಕ್ವಶನ್ ಪೇಪರ್ಗಳನ್ನ ತಗೊಂಡು ಈ ರೀತಿಯಾಗಿರ್ತಕ್ಕಂಥ ಬೇರೆ ಬೇರೆ ಪ್ರಶ್ನೆಗಳಿಗೆ ನೀವು ಉತ್ತರ ಕೊಟ್ಟರೆ ನಾಳೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಯಾವುದೇ ಪ್ರಶ್ನೆ ಕೊಟ್ಟರು ಆ ಪ್ರಶ್ನೆಗೆ ಈಸಿಯಾಗಿ ಉತ್ತರ ಬಿಡಿಸ್ಬೋದು. ಒಂದು ವೇಳೆ ನೀವು ಕ್ವಶನ್ ಬಿಡಿಸ್ಬೇಕಾದಾಗ ಯಾವುದಾದ್ರೂ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಇರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಇರ್ಬೋದು, ಯಾವುದಾದ್ರೂ ಪ್ರಶ್ನೆಗೆ ಉತ್ತರ ಬಂದಿಲ್ಲ ಅಂದ್ರೆ ಕಾಮೆಂಟ್ ಮಾಡಿ, ಆ ಪ್ರಶ್ನೆಗೆ ನಾನು ಉತ್ತರ ಬಿಡಿಸ್ತೀನಿ. ಓಕೆ, ಸೊ ಮತ್ತೆ ನಾನು ಮುಂದಿನ ಅವಧಿಯಲ್ಲಿ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಲೆಕ್ಕನ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಲ್ಲಿವರೆಗೂ ಸದಾ ದೇವರಾಜ ರಗಡಿ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು. ಮತ್ತೊಂದು ಮಾತು, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನಿಮ್ಮೆಲ್ಲ ಸ್ನೇಹಿತರಿಗೆ ಹಂಚ್ಕೊಳ್ಳಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.